ಎಲ್ಲರೂ ಕ್ಷಮಿಸಿ, ಕಡೆಯಲ್ಲಿ ಸಮಯ ಹರಣ ಮಾಡ್ತಿದ್ದೀನಿ. ನನ್ನ ಮನಸ್ಸಿಗೆ ಬಂದ ಒಂದು ಮುಖ್ಯವಾದ ಒಂದು ಅಂಶವನ್ನು ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರಬೇಕು, ಮುಖ್ಯವಾಗಿ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಪ್ರಯತ್ನ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ, ಎಲ್ಲ ಪ್ರೇಕ್ಷಕರಿಗೂ ನಮಸ್ಕರಿಸುತ್ತಾ, ನಾನು ಪ್ರತಿನಿತ್ಯ ಜನಪದ ಕಲಾವಿದರೊಟ್ಟಿಗೆ ಬೆರೀತಾ ಕೆಲಸ ಮಾಡ್ತಿರ್ತಕ್ಕಂಥವನು, ಜನಪದ ಸಿರಿಯನ್ನು ಹೊತ್ತುಕೊಂಡು. ನನಗೇನನ್ಸುತ್ತೆ ಅಂತಂದರೆ ಅಧ್ಯಕ್ಷರೇ, ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ನಮ್ಮ ಬದುಕಿನ ಆಚರಣೆ ಅಥವಾ ಒಂದು ಸಮುದಾಯದ ಆಚರಣೆಯಲ್ಲೂ ಒಂದು ಭಾಷೆಯಲ್ಲಿ ಅಡಕವಾಗಿರ್ತದೆ ಅಂತ. ಯಾಕೆ ಅಂದರೆ ಒಂದು ನಮ್ಮ ಜನಪದರಲ್ಲಿ ನೀಲ್ಗಾರರ ಪರಂಪರೆ, ಮಹದೇಶ್ವರ ಗುಡ್ಡನ ಪರಂಪರೆ ಅಂತೇನು ಕರಿತೀವಿ, ಅಕ್ಷರವೇ ಬಾರದ ಒಬ್ಬ ಅಶಿಕ್ಷಿತ ಗುರು ಪರಂಪರೆಯನ್ನು ನಂಬಿಕೊಂಡು ಹೋಗಿ ಸೇರಿ ಒಂದು ಸಮಗ್ರ ಮಹಾಕಾವ್ಯವನ್ನೇ ತನ್ನ ಮೆದುಳಿನಲ್ಲಿ ಇರಿಸ್ಕೊಳ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಆ ಭಾಷೆಗಿದೆ. ಆ ಮಹಾಕಾವ್ಯವನ್ನು ಪ್ರಕಟಗೊಳಿಸ್ತಕ್ಕಂಥ ಒಂದು ಮಾಧ್ಯಮ ಯಾವುದು ಅಂದರೆ ಭಾಷೆಯ ಮುಖಾಂತರ ಅಥವಾ ಮಾತಿನ ಮುಖಾಂತರ ಅಲ್ವಾ. ಹಾಗಾಗಿ ನನ್ನ ಒಂದು ಸಣ್ಣ ಒಂದು ಅನಿಸಿಕೆ ಏನಂದರೆ, ಅಕಾಡೆಮಿಯ ಮುಂದೆ ಸಂಸ್ಕೃತಿ, ಅದರ ಒಂದು ಪ್ರಸಾರ ಅಥವಾ ಅದರ ಉಳಿವಿಕೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವ ಬದಲು ಬಂಜಾರಕ್ಕೆ ಇರ್ತಕ್ಕಂಥ ಒಂದು ಭಾಷೆ ಏನಿದೆ, ಆ ಒಂದು ಮಾತೇನಿದೆ, ಅದರ ಕಲಿಕೆಯ ಒಂದು ಕಾರ್ಯಾಗಾರವನ್ನು ತಾವೇನಾದರೂ ತಂದರೆ ನನ್ನಂಥ ಅನೇಕ ಯುವಕರು ಬಂದು ಆ ಭಾಷೆಯನ್ನು ಕಲಿಯೋದರ ಜೊತೆಗೆ ನಿಮ್ಮ ಸಮುದಾಯದ ಆಚರಣೆ, ಸಂಸ್ಕೃತಿ, ನಿಮ್ಮ ಸೊಬಗು, ವೈವಿಧ್ಯತೆಗಳನ್ನು ಕಲ್ತ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುತ್ತಾ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಮೌಖಿಕ ಮಹಾಕಾವ್ಯಗಳು ಎಲ್ಲ ಸಮುದಾಯದಲ್ಲಿದೆ. ನಮ್ಮ ಜುಂಜಪ್ಪನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಎತ್ತಪ್ಪನ ಕಾವ್ಯ, ಮಲೆ ಮಹದೇಶ್ವರ, ಹಾಗೆ ನಮ್ಮ ಬಂಜಾರಲ್ಲೂ ಮಹಾಕಾವ್ಯಗಳಿದ್ದಾವೆ. ಅದನ್ನೆಲ್ಲ ದಾಖಲಿಸೋ ಕೆಲಸನೂ ನಾವು ಹಾಕ್ಕೊಂಡಿದ್ದೀವಿ. ನಿಮ್ಮದು ಸಹಕಾರ ಬೇಕಾಗುತ್ತೆ. ನಿಮ್ಮ ಮಾಧ್ಯಮ ನಾವು ಹೋಗಿ ನೇರವಾಗಿ ತಾಂಡಗಳಿಗೆ ದಾಖಲಿಸುವಂಥ ಕೆಲಸ ಮಾಡುವಾಗ ನಮ್ಮ ಜೊತೆಗೆ ತಾವು ಬರ್ತೀನಿ ಅಂತ ಹೇಳಿದ್ದೀರಿ. ನಮ್ಮ ಸೌಭಾಗ್ಯ ನಿಮ್ಮಂಥ ಒಂದು ಚಾನಲ್ ನಮ್ಮ ಜೊತೆಗಿರೋದು. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ರಿಜಿಸ್ಟ್ರಾರ್ ಜೊತೆ ಮಾತಾಡಿ ಆ ಥರದ್ದು ಒಂದು ಯೋಜನೆ ನಮ್ಮ ಸದಸ್ಯರ ಜೊತೆ ಮಾತಾಡಿ, ಇಲ್ಲ ನಾಡಿನ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಈ ಮೌಖಿಕ ಮಹಾಕಾವ್ಯಗಳು ಅಥವಾ ಜನಪದ ಸಾಹಿತ್ಯ ಒಂದೆಡೆ ದಾಖಲಾಗಬೇಕು ಅಂತ ನಮ್ಮ ಪ್ರಯತ್ನ ಕೂಡ ಸರ್. ಬಹಳ ಸಂತೋಷವಾಗಿ ತುಂಬು ಹೃದಯದಿಂದ ಬಂಜಾರ ಸಮುದಾಯದ ಕೆಲಸವನ್ನು ಮಾಡಲಿಕ್ಕೆ ಈ ವೇದಿಕೆ ಮುಖಾಂತರ ಪ್ರಮಾಣ ಮಾಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.